ಚಂದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಪರಾಭವನಾಮ ಸಂವತ್ಸರದ ವಿಶೇಷವಾದ ಶುಭ ದಿನ, ಪ್ರಥಮ ದಿನ, ಯುಗಾದಿ ಹಬ್ಬ. ಎಲ್ಲರಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದದಿಂದ ಹೊಸ ಸಂವತ್ಸರ ಹೊಸ ಹರ್ಷದಾಯಕವನ್ನು ಉಂಟು ಮಾಡಲಿ. ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಆಯುರಾರೋಗ್ಯವನ್ನು ಎಲ್ಲರಿಗೂ ದಯಪಾಲಿಸಲಿ ಅಂತ ದೇವಿಯ ಮತ್ತು ಗುರುನಾಥರ ದಿವ್ಯ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ಪೂರ್ವಕವಾದ ಪ್ರಾರ್ಥನೆಯನ್ನು ಮಾಡ್ತಾ ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತಿನ ದಿನ ಬಹಳ ವಿಶೇಷವಾಗಿ ಅಭ್ಯಂಜನ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಮಾವಾಸ್ಯೆ 6:52 ಕೂಡ ಅಮಾವಾಸ್ಯೆ ಇದ್ದಿದ್ದರಿಂದ ಅದು ಕಳೆದ ನಂತರ ಯುಗಾದಿ ಹಬ್ಬದ ಆಚರಣೆ ಆಗ್ತಾ ಇದೆ. ನಮ್ಮ ಸನ್ನಿಧಿಯಲ್ಲಿ ಕೂಡ ಪ್ರಾತಃ ಕಾಲ 7 ಗಂಟೆಗೆ ಕಾಕಡಾರತಿ ಆದ ನಂತರ ಕಲಶ ಸ್ಥಾಪನೆಯಾಗಿದೆ. ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಶ್ರೀರಾಮಚಂದ್ರರ ದಿವ್ಯ ಸಾನ್ನಿಧ್ಯವಾಗ್ತಾ ಇದೆ. ಹಾಗೆ ಮಹಾಗಣಪತಿ ಮೃತ್ಯುಂಜಯ ಪುರಸ್ಸರ ಆದಿತ್ಯಾದಿ ನವಗ್ರಹ ಜಪ ಪ್ರಾರಂಭ ಆಗಿದೆ. ಸೂರ್ಯ ನಮಸ್ಕಾರವಾಗಿದೆ. ಇವತ್ತಿನಿಂದ ಪ್ರಾರಂಭವಾಗಿ ರಾಮನವಮಿಯವರೆಗೂ ಕೂಡ ರಾಮಗರ್ಭ ನವರಾತ್ರಿ ಮಹೋತ್ಸವ ಆಚರಣೆ ಮಾಡಲಾಗ್ತಾ ಇದೆ. ಪ್ರಾತಃ ಕಾಲದಲ್ಲಿ ವಿಶೇಷವಾದ ಅಭಿಷೇಕಾದಿಗಳು ಜಪತಪಾದಿಗಳು ನಡೆದು ಮಧ್ಯಾಹ್ನ ಕಾಲ ಯಥಾವಿಧಿಯಂತೆ ಒಂದೊಂದು ದಿನ ಒಂದೊಂದು ದೇವರ ಸಹಸ್ರನಾಮಗಳ ಪೂಜಾ ಅರ್ಚನೆ, ಆನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದಾದಿಗಳು, ರಾಮನವಮಿಯ ದಿನ ರಾಮ ಜನ್ಮೋತ್ಸವ, ಅದಾದ ನಂತರ ಮಾರನೇ ದಿನ ಮಹಾಗಣಪತಿ ಮೃತ್ಯುಂಜಯ ಪುರಸ್ಸರ ಆದಿತ್ಯಾದಿ ನವಗ್ರಹ ಸಹಿತವಾಗಿರತಕ್ಕಂತಹ ರಾಮತಾರಕ ಹೋಮ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗ್ತಾ ಇದೆ. ಎಲ್ಲ ಧರ್ಮ ಬಂಧುಗಳು ಕೂಡ ಈ ಶುಭ ಸಂದರ್ಭದಲ್ಲಿ ಬಂದು ಭಾಗವಹಿಸಿ ಗುರುನಾಥರ ವನದುರ್ಗಾದೇವಿಯ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಶ್ರೀರಾಮಚಂದ್ರರ ದಿವ್ಯ ಕೃಪಾಶೀರ್ವಾದದಲ್ಲಿ ಮಿಂದು ಧನ್ಯರಾಗಿ ಅಂತ ಹೇಳಿ ಮಹಾರಾಜರ ಆಜ್ಞಾನುಸಾರ ಎಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತು ಬಹಳ ವಿಶೇಷ ಅಂದರೆ ಪಂಚಾಂಗ ಶ್ರವಣ ಅಂತ ಹೇಳ್ತಾರೆ. ತಿಥೇಶು ಶ್ರಿಯಮಾಪ್ನೋತಿ ವಾರಾತ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗ ಫಲಮುತ್ತಮಂ ಅಂತ ಪ್ರತಿನಿತ್ಯ ನಾವು ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಅನ್ನೋದನ್ನು ಪ್ರತಿನಿತ್ಯ ನಾವು ತಿಳ್ಕೊಳ್ತಾ ಹೋಗ್ತಾ ಇದ್ದರೆ ತಿಥೇಶು ಶ್ರಿಯಮಾಪ್ನೋತಿ, ನಮಗೆ ಬೇಕಾಗಿರುವಂತಹ ಸಂಪದಗಳು ಬರುತ್ತೆ. ಹಾಗೆ ವಾರಾತ್, ವಾರವನ್ನು ತಿಳ್ಕೊಳ್ಳೋದ್ರಿಂದ ಆಯುಷ್ಯ ವೃದ್ಧಿಯಾಗತ್ತೆ. ನಕ್ಷತ್ರಾತ್ ಹರತೆ ಪಾಪಂ, ನಮ್ಮ ಪಾಪಗಳೆಲ್ಲವೂ ಕೂಡ ನಕ್ಷತ್ರದ ವಿಚಾರವನ್ನು ತಿಳ್ಕೊಳ್ಳೋದ್ರಿಂದ ಹರಣವಾಗತ್ತೆ. ಯೋಗಾತ್ ರೋಗ ನಿವಾರಣಂ, ಯೋಗ ಇವತ್ತು ಯಾವ ಯೋಗ ಇದೆ ಅಂತ ತಿಳ್ಕೊಳ್ಳೋದ್ರಿಂದ ನಮ್ಮ ರೋಗಗಳೆಲ್ಲ ನಿವಾರಣೆ ಆಗುತ್ತೆ. ಹಾಗೆ ಕರಣಾತ್ ಕಾರ್ಯಸಿದ್ಧಿಶ್ಚ, ಕರಣ ಅನ್ನೋದನ್ನು ತಿಳ್ಕೊಳ್ಳೋದ್ರಿಂದ ನಮ್ಮ ಅವತ್ತಿನ ಕಾರ್ಯಗಳೆಲ್ಲವೂ ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ ಅಂತ ಹೇಳಿ ಪಂಚಾಂಗದ ಫಲವನ್ನು ಹೇಳ್ತಾರೆ. ಅಂತಹ ಪಂಚಾಂಗವನ್ನು ನಾವು ಪ್ರತಿನಿತ್ಯ ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಇವತ್ತು ಬಹಳ ವಿಶೇಷವಾಗಿ ಯುಗಾದಿಯ ದಿನ ರಾಜ ಯಾರು, ಮಂತ್ರಿ ಯಾರು ಅಂತೆಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದೇ ಪಂಚಾಂಗ ಶ್ರವಣ ಅಂತ ಹೇಳ್ತಾರೆ. ಈ ವರ್ಷ ರಾಜ ಗುರು ಮಹಾರಾಜರು, ಗುರು ಗ್ರಹ ರಾಜನಾಗಿರ್ತಾನೆ, ಹಾಗೆ ಕುಜಗ್ರಹ ಮಂತ್ರಿ ಆಗಿರ್ತಾನೆ, ಸೇನಾಧಿಪತಿಯಾಗಿರ್ತಕ್ಕಂಥವ್ರು. ಈ ಒಂದು ಮಂತ್ರಿ ಮತ್ತು ರಾಜನ ಬಾಂಧವ್ಯ ಹೇಗಿರುತ್ತೆ ಹಾಗೆ ಆ ವರ್ಷದ ಫಲ ಇರುತ್ತೆ ಅಂತ ಹೇಳ್ತಾರೆ. ಗುರು ಮತ್ತು ಕುಜ ಇಬ್ಬರು ಕೂಡ ಅನ್ಯೋನ್ಯ ಮಿತ್ರರಾಗಿರೋದ್ರಿಂದ ಈ ವರ್ಷ ಬಹಳ ಆನಂದಮಯವಾಗಿರುತ್ತೆ ಅಂತ ಹೇಳೋದ್ರಲ್ಲಿ ಸಂದೇಹವೇ ಇಲ್ಲ. ಯುದ್ಧ ಭೀತಿ ಇರುತ್ತೆ, ಪ್ರವಾಹ ಬರುತ್ತೆ, ಪ್ರಳಯ ಬರುತ್ತೆ, ಇನ್ನೊಂದು ಬರುತ್ತೆ, ಮತ್ತೊಂದು ಬರುತ್ತೆ ಅಂತ ನಾವು ನೆಗೆಟಿವ್ ಹೇಳೋದೇ ಬೇಡ. ನೆಗೆಟಿವ್ ಏನಾಗಬೇಕು ಅಂತಿರುತ್ತೋ ಅದನ್ನು ಪಾಸಿಟಿವ್ ಆಗಿ ಮಾಡುವಂತಹ ಶಕ್ತಿ ಭಗವಂತನಿಗಿರುತ್ತೆ. ಆದ್ದರಿಂದ ಅವನ ಪ್ರಾರ್ಥನೆಯನ್ನು ಮಾಡೋಣ, ಅವನ ಪಾದಾರವಿಂದಗಳನ್ನು ಸ್ಮರಣೆ ಮಾಡೋಣ. ದಿನನಿತ್ಯ ನಮ್ಮ ಹಿರಿಯರು ಮಾಡಿಕೊಟ್ಟಿರತಕ್ಕಂತಹ ಧರ್ಮಾಚರಣೆಯನ್ನು ಮಾಡ್ತಾ ಹೋಗೋಣ. ನಾವೆಲ್ಲರೂ ಕೂಡ ಶುಭ ಫಲಗಳನ್ನೇ ಪಡ್ಕೊಳ್ತೀವಿ ಅನ್ನೋದರಲ್ಲಿ ಸಂದೇಹವೇ ಇಲ್ಲ.
ಯಾಕೆ ನಾವು ಹೆದರಬೇಕು? ಏನಾಗಬೇಕು ಅಂತಿದೆಯೋ ಅದಾಗತ್ತೆ, ಏನಾಗಬಾರ್ದೋ ಅದಾಗಲ್ಲ, ಏನಾಗ್ತಾ ಇದೆಯೋ ಅದೆಲ್ಲ ಒಳ್ಳೆಯದೇ ಆಗ್ತಾ ಇರುತ್ತೆ. ಆದ್ದರಿಂದ ಆತಂಕ ಪಡೋದು ಬೇಡ. ಅಯ್ಯೋ ನನ್ನ ಗ್ರಹಚಾರ ಹೇಗಿದೆಯೋ, ಅಯ್ಯೋ ಈ ವರ್ಷ ನನಗೆ ಹೇಗೆ ಲಾಭ ಇದೆಯೋ, ಏನೂ ಬೇಡ. ದಿನನಿತ್ಯ ನಾವು ನಮ್ಮ ದಿನಚರ್ಯೆಯನ್ನು ಶುದ್ಧವಾಗಿಟ್ಕೊಂಡ್ರೆ, ಬೆಳಗ್ಗೆ ಎದ್ದ ತಕ್ಷಣ ಪ್ರಕೃತಿ ಮಾತೆಗೆ, ಯೂನಿವರ್ಸ್ ಅಂತ ಹೇಳ್ತಾರೆ, ಪ್ರಕೃತಿ ಮಾತೆಗೆ, ಅಮ್ಮ ಇವತ್ತು ನಿನ್ನ ದಯೆಯಿಂದ ಎದ್ದಿದ್ದೀನಿ, ನೀನು ನನ್ನನ್ನು ಕಾಪಾಡ್ತಾ ಇದೆಯಾ, ನನಗೆ ಬೇಕಾಗಿರೋ ಎಲ್ಲ ಫಲವನ್ನು ನೀನು ಕೊಡ್ತಾ ಇದೆಯಾ ಅಂತ ಒಪ್ಪಿಸ್ತಾ ಇದ್ದರೆ ಪ್ರಕೃತಿ ನಮಗೆ 100ಕ್ಕೆ 100 ಪಟ್ಟು ಲಾಭವನ್ನು ಕೊಡ್ತಾ ಹೋಗುತ್ತೆ. ಅದರಿಂದ ಯಾರೂ ಆತಂಕ ಪಡಬೇಡಿ. ಯುಗಾದಿಯಿಂದ ಎಲ್ಲವೂ ಒಳ್ಳೆಯದಾಗತ್ತೆ ಅನ್ನೋ ದೃಢ ಸಂಕಲ್ಪದಿಂದ ಪ್ರಾರಂಭ ಮಾಡಿ, ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ನಮ್ಮ ಮನಸ್ಸು ಎಷ್ಟು ದೃಢವಾಗಿರುತ್ತೋ ಅಷ್ಟು ದೃಢವಾಗಿ, ಅಷ್ಟು ಸಂತೋಷವಾಗಿ ನಾವಿರೋದಕ್ಕೆ ಸಾಧ್ಯ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಪಂಚಾಂಗ ಶ್ರವಣವನ್ನು ಮಾಡ್ತೀನಿ. ಇವತ್ತು ಯಾವ ವಾರ ನಕ್ಷತ್ರ ಅನ್ನೋದನ್ನು ಹೇಳ್ತೀನಿ, ನಾಳೆ ಯಾವ ವಾರ ನಕ್ಷತ್ರ ಅನ್ನೋದನ್ನು ಹೇಳ್ತೀನಿ. ಹಾಗೆ ರಾಮನವಮಿಯ ದಿನವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ತಿಥಿ ವಾರ ನಕ್ಷತ್ರಗಳನ್ನು ತಿಳ್ಕೊಳ್ಳೋದರ ಮುಖಾಂತರವಾಗಿ ಇವತ್ತಿನ ಶುಭ ಸಂದರ್ಭವನ್ನು, ಹೊಸ ವರ್ಷವನ್ನು ಹರ್ಷದಾಯಕವಾಗಿ ಸ್ವಾಗತ ಮಾಡೋಣ. ಎಲ್ಲೆಲ್ಲೂ ಹೊಸ ಚಿಗುರು ಬರ್ತಾ ಇದೆ. ಹಾಗೆ ನಮ್ಮ ಎಲ್ಲರ ಜೀವನದಲ್ಲಿ ಕೂಡ ಭಗವಂತನ ದಿವ್ಯ ಸಾನ್ನಿಧ್ಯ ಎಂಬತಕ್ಕಂತಹ ಹೊಸ ಚಿಗುರು ನಮ್ಮ ಮನಸ್ಸಿನಲ್ಲಿ ಉಂಟಾಗಲಿ. ಸದಾಕಾಲ ಮನಸ್ಸು ಹರ್ಷದಾಯಕವಾಗಿರಲಿ, ಧರ್ಮಾಚರಣೆಯಲ್ಲಿ ಆಸಕ್ತಿಯನ್ನು ಉಂಟು ಮಾಡಲಿ ಅಂತ ತಿಳಿಸ್ತಾ ಇವತ್ತಿನ ಪಂಚಾಂಗ ಶ್ರವಣವನ್ನು ಮಾಡ್ತಾ ಇದ್ದೀನಿ. ಇವತ್ತು ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಹಾಗೆ ಶುಕ್ಲ ಪಕ್ಷ. ಅಮಾವಾಸ್ಯೆ ಬೆಳಗ್ಗೆ 6:54 ಇತ್ತು. ಈಗ ಶುಕ್ಲ ಪ್ರತಿಪದ ಮೊದಲನೇ ದಿನ 56 ಗಳಿಗೆ ಇರುತ್ತೆ. ಹಾಗೆ ಉತ್ತರಾಭಾದ್ರ ನಕ್ಷತ್ರ ರಾತ್ರಿ ಸಂಪೂರ್ಣವಾಗಿರುತ್ತೆ. ಶುಕ್ಲ ನಾಮಯೋಗ ಮತ್ತು ನಾಗನಾಮಯೋಗ ಅಂತ ಹೇಳಿ, ನಾಗ ನಾಮಕರಣ ಮತ್ತು ಕಿಂಸ್ಥಕ್ ನಾಮಕರಣ ಅಂತ ಹೇಳಿ ಬಹಳ ವಿಶೇಷವಾಗಿರ್ತಕ್ಕಂತಹ ಯೋಗಕರಣಗಳಿದೆ. ಇವತ್ತಿನ ದಿನ ಯುಗಾದಿ ಹಬ್ಬ. ತೈಲಾಭ್ಯಂಗ ಸ್ನಾನ ಅಂತ ಹೇಳ್ತಾರೆ. ಹಾಗೆ ನಿಂಬ ಸಮಭಕ್ಷಣಂ ಅಂತ ಹೇಳ್ತಾರೆ. ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ ಹೇಳ್ತಾರೆ. ಬೇವು ಮತ್ತು ಬೆಲ್ಲವನ್ನು ಸವಿಯೋದ್ರಿಂದ ಸರ್ವಾರಿಷ್ಟ ವಿನಾಶಾಯ, ಬರೀ ನನಗೆ ಜ್ವರ ವಾಸಿ ಆಯಿತು ಅಥವಾ ಇನ್ನೊಂದು ವಾಸಿ ಆಯಿತು ಅಲ್ಲ, ಸರ್ವಾರಿಷ್ಟ, ಪ್ರಪಂಚಕ್ಕೆ ಅಂಟಿರತಕ್ಕಂತಹ ಎಲ್ಲ ಅರಿಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅಂತಹ ನಿಂಬಕಂ ದಳಭಕ್ಷಣಂ, ಅಂತಹ ಬೇವು ಬೆಲ್ಲವನ್ನು ಸವಿಯಿರಿ. ಗುರು ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಸದಾಕಾಲ ನಗನಗತ ಮನೆಯಲ್ಲಿ ದೇವರ ದತ್ತನ ವಿಶೇಷವಾಗಿ ಆರಾಧನೆಯನ್ನು ಮಾಡ್ತಾ ಹೋಗಿ ಎಲ್ಲ ರೀತಿಯಾದ ಶುಭ ಫಲಗಳನ್ನು ಪಡ್ಕೊಳ್ಳಿ ಅಂತ ತಿಳಿಸ್ತಾ, ನಾಳೆ ದ್ವಿತೀಯ ಇದೆ, ಶುಕ್ರವಾರ, ರೇವತಿ ನಕ್ಷತ್ರ. ಚಂದ್ರನ ದರ್ಶನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸಂಧ್ಯಾಕಾಲ 6 ಗಂಟೆಯಿಂದ 7:30 ಒಳಗಡೆ ಚಂದ್ರ ದರ್ಶನವಾಗುತ್ತೆ. ಆ ಚಂದ್ರ ದರ್ಶನವನ್ನು ಮಾಡಿ. ಬಿದಿಗೆ ಚಂದ್ರ ದರ್ಶನವನ್ನು ಮಾಡಿದ್ರೆ ನಮ್ಮ ಜೀವನದಲ್ಲಿ ಕಳ್ಕೊಂಡಿರ್ತಕ್ಕಂತಹ ಎಲ್ಲವನ್ನು ನಾವು ಪಡ್ಕೊಳ್ತೀವಿ ಅಂತ ಗಣಪತಿ ಚಂದ್ರನಿಗೆ ವರವನ್ನು ಕೊಟ್ಟಿರೋದನ್ನು ನಾವೆಲ್ಲ ಗಣಪತಿಯ ಕಥೆಯಲ್ಲಿ ಕೇಳ್ತೀವಿ. ಅಂತಹ ಬಿದಿಗೆ ನಾಳೆ ಎಲ್ಲರೂ ಕೂಡ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳಿ. ಇನ್ನು ರಾಮನವಮಿ 27ನೇ ತಾರೀಕು ಮುಂದಿನ ಶುಕ್ರವಾರ ರಾಮನವಮಿ, ಪುನರ್ವಸು ನಕ್ಷತ್ರ ಇರುತ್ತೆ. ಅವತ್ತಿನ ದಿನ ನಮ್ಮ ದತ್ತನಿಗೆ ವಿಶೇಷವಾದ ಕ್ಷೀರಾಭಿಷೇಕ ನಡೆಯುತ್ತೆ. ಪಾನಕ ಪನಿಹಾರ ನೈವೇದ್ಯಾದಿಗಳು, ಎಲ್ಲ ಕಡೆ ಪಾನಕ ಪನಿಹಾರಗಳನ್ನು ಹಂಚೋದನ್ನು ನೀವು ನೋಡ್ತೀರಿ. ಆ ರಾಮನವಮಿಯ ಶುಭ ದಿನದ ಕಥೆಯನ್ನು ನಾನು ಮುಂದಿನ ದಿನದಲ್ಲಿ ತಿಳಿಸ್ತೀನಿ. ಅದರಂತೆ ಎಲ್ಲರೂ ರಾಮನವಮಿಯನ್ನು ಆಚರಣೆ ಮಾಡಿ ಅಂತ ತಿಳಿಸ್ತಾ, ಇನ್ನು ಪೌರ್ಣಮಿ 2ನೇ ತಾರೀಕು ಗುರುವಾರ ಇರುತ್ತೆ. ಹಸ್ತ ನಕ್ಷತ್ರ ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ. ಎಲ್ಲರೂ ಕೂಡ ಈ ಒಂದು ಶುಭ ಸಂವತ್ಸರವನ್ನು ಹರ್ಷದಾಯಕವಾಗಿ ಸಂತೋಷವಾಗಿ ಆಚರಣೆ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಎಲ್ಲರಲ್ಲೂ ಕೂಡ, ಎಲ್ಲರ ಮನೆಯಲ್ಲಿ, ಎಲ್ಲರ ಮನದಲ್ಲಿ ಮಹಾಲಕ್ಷ್ಮಿಯ ಸ್ಥಿರ ಸಾನ್ನಿಧ್ಯ ಬರಲಿ ಅಂತ ಹೇಳಿ ನಾನು ಕೂಡ ಆಶಿಸ್ತಾ, ಗುರುನಾಥರ ದೇವಿಯ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಪೂರ್ವಕವಾದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.